ಹಗರಣದಲ್ಲಿ ಸಿಎಂ ಗಾದಿಗೆ ಸಂಕಷ್ಟ ಹೆಚ್ಚಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರೇ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಆ 2 ಸಾಲುಗಳ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಹೋಗಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮೂಡಾ ಸೈಟ್ ಹಗರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬಂದಿದೆ. ಸಿದ್ದರಾಮಯ್ಯ ಅವರಿಗೆ ಮೂಡಾ ಉರುಳು ಸುತ್ತಿಕೊಂಡಿದ್ದು ಯಾವಾಗ ಏನಾಗುತ್ತೋ ಅನ್ನುವ ಟೆನ್ಷನ್ ಅಲ್ಲೇ ಇದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ. ಮೂಡಾ ಹಗರಣ ಬಿಳಿ ಸುಣ್ಣಕ್ಕೆ ಹಳೆ ಬಣ್ಣ. ಮೂಡಾ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ. ಬದಲಿ ಸೈಟ್ ಕೇಳಿಲ್ಲ ಅಂತ ಹೇಳಿದ ಸಿಎಂಗೆ ದಾಖಲೆಗಳ ಮೂಲಕ ರಿಪಬ್ಲಿಕ್ ಕನ್ನಡ ತಿರುಗೇಟು ನೀಡಿತ್ತು. ದಾಖಲೆಗಳಲ್ಲಿ ನಿವೇಶನ ಕೇಳಿದ್ದು, ಆ ಜಾಗಕ್ಕೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಸಾಲು ಸಾಲು ಪ್ರಶ್ನೆಗಳು ಎದುರಾಗ್ತಾ ಇದ್ದಂತೆ ಸಿಎಂ ಸಾಹೇಬರು ಸ್ಪಷ್ಟನೆ ಕೊಡುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿರುವ ಹಾಗಿದೆ. ಇದೇನ್ ವಿಡಿಯೋನ ಅಥವಾ ಜೋಕಾ ಗೊತ್ತಾಗ್ತಿಲ್ಲ ಕಣ್ರಿ. ಮೂಡಾ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ, ಜೆರಾಕ್ಸ್ ಕಾಪಿಗೆ ವೈಟ್ನರ್ ಹಚ್ಚಿ ನಮ್ಮ ಸಿಎಂ ಸಾಹೇಬರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ವೈಟ್ನರ್ ಹಚ್ಚಿದ ವಾಕ್ಯದ ಬಗ್ಗೆ ಸಮಜಾಯಿಷಿ ನೀಡಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಪೋಸ್ಟ್ ಮಾಡಿದ್ದಾರೆ. ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂದು ಬರೆದಿರುವ ವಾಕ್ಯದ ಮೇಲೆ ವೈಟ್ನರ್ ಹಾಕಲಾಗಿದೆ. ಪತ್ರಕ್ಕೆ ಟಾರ್ಚ್ ಬೆಳಕು ಹರಿಸಿ ಸ್ಪಷ್ಟೀಕರಣ ಕೊಡುವ ಯತ್ನ ನಡೆದಿದೆ. ಸಮಜಾಯಿಷಿ ಕೊಡೋದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ವಿರುದ್ಧ ಸಿಎಂ ಟೀಕೆ ಮಾಡಿದ್ದಾರೆ. ನನ್ನ ಪತ್ನಿ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧ ಎಂಬಂತೆ ಗಂಟಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ, ವೈಟ್ನರ್ ಹಿಂದಿರುವ ಅಕ್ಷರಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಶಂಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬದಲಿ ಸೈಟ್ ಕುರಿತಾದಂಥ ದಾಖಲೆ ರಿವೀಲ್ ಮಾಡಿ ಚರ್ಚೆಗಳು ನಡೆದು 4 ದಿನ ಕಳೆದ ಬಳಿಕ ವೈಟ್ನರ್ಗೆ ಟಾರ್ಚ್ ಬಿಟ್ರ ಮತ್ತೆ ದಿಕ್ಕು ತಪ್ಪಿಸೋದಕ್ಕೆ ಸಿಎಂ ಪ್ರಯತ್ನ ಪಟ್ಟಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹಗರಣದ ಆರೋಪ ಬಂದಾಗಲೇ ಮಾಡಬಹುದಾಗಿತ್ತು, ಆದರೆ ಇಷ್ಟು ದಿನ ತೆಗೆದುಕೊಂಡಿದ್ದು ಯಾಕೆ ಅನ್ನುವ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮೊನ್ನೆ ಈ ಸುದ್ದಿ ಬ್ರೇಕ್ ಮಾಡಿದ್ದು ನಾವೇ. ಹೌದು, ಅದು ಕೂಡ ನಾವೇನು ಹೇಳಿದ್ವಿ, ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರ ಅಂತ. ಯಾಕಂದ್ರೆ ಮುಖ್ಯಮಂತ್ರಿ ಪದೇ ಪದೇ ಹೇಳ್ತಾ ಇದ್ರು ನಾವು ಪತ್ರ ಬರೆದಿಲ್ಲ, ಹಾಗಾಗಿ ನಮಗೊಂದು ಪತ್ರ ಬಂದಿದೆ, ನಮ್ಗೆ ಗೊತ್ತಿಲ್ಲ, ಹಿಂಗೆ ಕಾಣ್ತಾ ಇದೆ ಅಂತ ಇದೇ ಪತ್ರವನ್ನು ಕೊಟ್ವಿ. ಅದಾದ ನಂತರ ಏನು ಹೇಳಿದ್ರು ಸಿಎಂ, ನಾವು ಪತ್ರ ಬರೆದಿಲ್ಲ, ಆಮೇಲೆ ಇಲ್ಲೇ ಬೇಕು ಅಂತ ಹೇಳೇ ಇಲ್ಲ ನಾವು ಅಂತ ಹೇಳಿ. ಇವತ್ತು ನಿನ್ನೆ ಅದಕ್ಕೆ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನೋಡಿ, ನನ್ನ ಹೆಂಡತಿ ಆ ಥರ ವೈಟ್ನರ್ ಹಾಕಿದ್ದನ್ನೇ ದೊಡ್ಡದು ಮಾಡ್ತಾ ಇದ್ದೀವಿ, ನಾವು ಹಂಗೇನು ಮಾಡಿಲ್ಲ, ಅದರಲ್ಲಿ ಇಷ್ಟೇ ಇರೋದು ಅಂತ. ಅದರ ಅರ್ಥ ಏನು? ನಾವು ತೋರಿಸಿದಂಥ ಬಿಡುಗಡೆ ಮಾಡಿದಂಥ ಪತ್ರ ಅಸಲಿಯತ್ತು, ಅದು ಅಧಿಕೃತ ಪತ್ರ, ನಿಜ. ಹೀಗೆ ಹೇಳ್ತಾ ಇದ್ದೀವಿ. ಆ ಪತ್ರ ಬ್ರೇಕ್ ಮಾಡಿದ್ದು ನಾನೇ ಹೇಳಿದ್ದೆ, ನಮ್ಮ ಬಳಿ ಆ ಪತ್ರ ಇದೆ, ಬೇರೆ ಚಾನಲ್ಗಳವ್ರು ಬಂದಾಗ ಪಾಪ ಕೊಡ್ರೋ, ಮಾರ್ಕ್ ಹಾಕಿ ಕೊಡ್ರೋ ಅಂತ ಹೇಳಿದ್ದೆ ನಾನು. ಯಾಕಂದರೆ ಸುದ್ದಿ ಅವ್ರಿಗೂ ಸಿಗಲಿ ಅಲ್ವಾ, ಒಂದು ಆ ಥರ ಮಾರ್ಕ್ ಹಾಕ್ತೀವಿ ಅಷ್ಟೇ. ಈಗ ಬೇರೆ ಚಾನಲ್ಗಳಲ್ಲಿ, ಈಗ ನಾವು ಮಲಯಾಳಂದಾಗ ರಿಪೋರ್ಟರ್ ಚಾನಲ್ ಮಾಡ್ತೀವಿ. ಸೊ ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಮೊನ್ನೆ. ನಿಮ್ಗೆ ಗೊತ್ತಿದೆ, ಬೆಳಗ್ಗೆ ಭಾಳ ಜೋರಾಗಿ ಮಾಡಿದ್ವಿ, ಏನಪ್ಪ ಇದು ಅಂತ ಎಲ್ಲ ಅಂದ್ಕೊಂಡಿದ್ರು. ಅದು ಕೂಡ ನಾವು ಮುಖ್ಯಮಂತ್ರಿಗಳು ಹೇಳಿದ ಕಾರಣಕ್ಕಾಗಿ ನಮ್ಮ ಬಳಿ ಇಂಥ ಒಂದು ಪತ್ರ ಸಿಕ್ಕಿದೆ. ಅದರ ಕ್ಲಾರಿಟಿ ನ್ಯಾಯಾಲಯ ಕೊಡಬೇಕು, ಮುಖ್ಯಮಂತ್ರಿಗಳು ಕೊಡಬೇಕು ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹೌದು, ಪತ್ರ ಅದರ ಒಳಗೆ ಅಂಥದ್ದೇನು ಬರೆದಿಲ್ಲ ನಾನು ಅಂತೇಳಿ ಅವರೇ ಟಾರ್ಚ್ ಹಾಕಿ, ಅಥವಾ ಅವರ ಯಾರೋ ತಂಡದವರು ಟಾರ್ಚ್ ಹಾಕಿ ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹೇಳಿದ್ದಾರೆ, ಏನು ಮುಖ್ಯಮಂತ್ರಿಗಳೇ ಟಾರ್ಚ್ ಹಾಕೋ ಟೈಮ್ ಬಂದ್ಬಿಡ್ತಲ್ಲ ನಿಮಗೆ ಅಂತೇಳಿ. ಹಾಗಾಗಿದೆ. ಬಟ್ ನಾವು ಕೊಟ್ಟಂಥ ದಾಖಲೆ ಅಧಿಕೃತ ಅನ್ನೋದು ದೃಢಪಟ್ಟಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ 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 ಇಂಪ್ಯಾಕ್ಟ್. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಅದರ ಜೊತೆಗೆ ಈ ಜೈಲು ಬಗ್ಗೆ ನಾವು ಹೇಳ್ತಾ ಇದ್ವಲ್ವಾ, ಯಾಕೆ ಇದಿಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತಂದರೆ, ಇಷ್ಟೊಂದು ಆರಾಮವಾಗಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಸಿಗರೇಟ್ ಸೇರಿಕೊಂಡು ಬಿರಿಯಾನಿ ತಿಂದ್ಕೊಂಡು ಯಾವ್ಯಾವುದೋ ಮಾಡದ ತಪ್ಪಿಗೆ ಒಳಗೋದವರು ಅಲ್ಲಿ ಸಿಕ್ಕಾಕೊಂಡು ನರಕ ಯಾತನೆ ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಬೇಲಾಗಿರುತ್ತೆ, ಆಮೇಲೆ ಕೆಲವರಿಗೆ ಬೇಲಾಗಿರುತ್ತೆ. ಬೇಲಾದವರಿಗೆ ಒಂದು ದುಡ್ಡು ಕಟ್ಟಬೇಕಾಗತ್ತೆ, ಅಲ್ಲಿ ಇಷ್ಟು ಆಚೆ ಬರಬೇಕು. ಆ ದುಡ್ಡಿಲ್ಲದೆ ಒಳಗೆ ಹಂಗೆ ಕೊಳತೋದವ್ರು ತುಂಬ ಜನ ಇದ್ದಾರೆ.
ಇದರ ನಡುವೆ ಉಳ್ಳವರು ಆರಾಮ್ಸೆ ಈ ತರಹ ಉಳ್ಳವರು ಪಾರ್ಟಿ ಮಾಡುವರಯ್ಯ ಅಂತ ಆಗೋಯ್ತು ಬಸವಣ್ಣವ್ರೆ. ಅವರು ಹೇಳಿದ್ದು ಬೇರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂತೇಳಿ, ಕಟ್ಟುವರಯ್ಯ ಅಂತೇಳಿ. ಇಲ್ಲಿ ನೋಡಿ ನಾವೇನು ಏನು ಹೇಳ್ಬೇಕು ಇದನ್ನು? ಉಳ್ಳವರು ಏನು ಬೇಕಿದ್ರು ಮಾಡ್ಬೋದಾ? ದುಡ್ಡಿದ್ದವರು ಬಡವರಿಗೆ ಆಗಿದ್ರೆ ಅವಕಾಶವೇ ಇಲ್ವಾ? ಎಷ್ಟು ಬಡವರು ಒಳಗಿದ್ದಾರೆ, ಯಾವ್ಯಾವ ತಪ್ಪಿಗೊಳಗೋದವರು, ಅವರಿಗಿಂತ ಐಷಾರಾಮಿ ಜೀವನ ಇದೆಯಾ? ಅದಕ್ಕೆ ನಾನು ಹೇಳಿದ್ದು, ಇವರಷ್ಟು ಅದ್ಭುತವಾಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವಿಲ್ಸನ್ ಗಾರ್ಡನ್ ಸೀನ ಮುಖ್ಯಮಂತ್ರಿ ಆಗಲಿ. ವಿಲ್ಸನ್ ಗಾರ್ಡನ್ ಸೀನನ್ಗೆ ಹೇಳೋಣ, ನೋಡಪ್ಪ ನಿಮ್ಮದು ಮಾತ್ರ ಅಲ್ಲ, ಅಲ್ಲಿ ಬಡವರೆಲ್ಲ ಇದ್ದಾರೆ, ಅವ್ರಿಗೆ ಹಿಂಗೆ ಪಾರ್ಟಿ ಮಾಡಿಸು ಅಂತೇಳಿ ಮುಗಿದೋಯ್ತು. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ರೋಡ್ ರೇಜ್ ಆಗ್ತಾ ಇದೆ, ಒಳಗಿದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹೊರಗಿದ್ದವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ, ರೋಡ್ ರೇಜ್ ಆಗ್ತಾ ಇದೆ. ಯಾವ ರೀತಿಯ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು? ಆಗಿದ್ರೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದಾಗಿದ್ರೆ ಪ್ರಶ್ನೆ ಮಾಡಬಾರ್ದಾ? ಹಾಗಂತ ಬಿ ಜೆ ಪಿಯವರು ಸಂಭ್ರಮಿಸೋದು ಬೇಡ. ನೀವು ರಾಜ್ಯಕ್ಕೆ ತರಲೇಬೇಡಿ ನನ್ನ ವಿಚಾರಕ್ಕೆ. ಇಲ್ಲಿ ಪ್ರವೀಣ್ ನೆಟ್ಟಾರ್ ಕೊಲೆ ಕೇಸ್ ಆಯ್ತಲ್ಲ, ಆ ಹುಡುಗ ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ದ, ಸತ್ತೋಗ್ಬಿಟ್ಟ ಪ್ರವೀಣ್ ನೆಟ್ಟಾರ್. ಆತನ ಕೊಲೆ ಆರೋಪಿಗಳನ್ನು ಜೈಲಲ್ಲಿ ಹಾಕಿದ್ರಲ್ವ? ಹೌದು. ಆ ಕೊಲೆ ಆರೋಪಿಗಳು ಜೈಲಲ್ಲಿ ಹಾಕಿದ್ರು. ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ತಮ್ಮ ಫ್ಯಾಮಿಲಿ ಜೊತೆ. ಆಗ ನೀವೇನು ಮಾಡ್ತಾ ಇದ್ರಿ? ಕಠಿಣ ಕ್ರಮ ಕೈಗೊಳ್ತೀರಿ ಅಂತನಾ? ವ್ಯವಸ್ಥೆ ಹಾಳಾಗಿದೆ, ವ್ಯವಸ್ಥೆನೇ ಹಾಳಾಗಿದೆ. ಆಮೇಲೆ ಆ ನಾಗ ಅಂತ ಇದ್ದಾನಲ್ಲ, ಯಾರು ದರ್ಶನ್ ಆಪ್ತ ನಾಗ, ಮ್ಯಾನೇಜರು, ಅವನು ಈ ಬಾರಿ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲೋಕೆ ರೆಡಿಯಾಗಿದ್ದ. ಹೌದು, ಸಿದ್ಧತೆಗಳಾಗಿತ್ತಂತೆ. ಹೂ ನೋಸ್, ನನ್ನ ಬಾಯಿ ಗುಣದಿಂದ ಗೊತ್ತಿಲ್ಲ, ಆತ ನಾಳೆ ಮಿನಿಸ್ಟರ್ ಆದರೂ ಆಗ್ಬೋದು. ಅವನ ಉದ್ಧಾರ ಸಮಾಜ ಅವಾಗ ಅಲ್ಲ, ಹಂಗೆ ಈಗ ಅವನು ಕಾರ್ಪೊರೇಷನ್ಗೆ ರೆಡಿ ಇದ್ದ ಎಲೆಕ್ಷನ್ಗೆ. ಇವರೇ ಬ್ಯಾಕಪ್ ಮಾಡ್ತಾರೆ. ಆಮೇಲೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನ JDS BJP ಗೌರ್ಮೆಂಟ್ ಬಂತಲ್ಲ, ಅದನ್ನು ಬೀಳಿಸುವಂಥ ಸಂದರ್ಭದಲ್ಲಿ ಮಂಡ್ಯ ಮೈಸೂರು ಭಾಗದ ಒಬ್ಬಾತ ಈಗ ಶಾಸಕರವರು, ಅವರ ದುಡ್ಡು ಭಾಳ ವರ್ಕೌಟ್ ಆಗಿದೆ. ಯಾವ ದುಡ್ಡಲ್ಲಿ ಬೀಳಿಸಿದ್ದು? ಈ ಸ್ಪೀಡ್ ದುಡ್ಡಲ್ಲಿ ಸರ್ಕಾರ ಬೀಳಿಸಿದ್ದು, ಈ ಸ್ಪೀಡ್ ದುಡ್ಡಲ್ಲಿ. ನಾನು ಹೇಳೋದು ಬೇಡ, ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿ. ಕುಮಾರಸ್ವಾಮಿ ಅವರೇ, ನಿಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದಿದ್ದು ಯಾವ ದುಡ್ಡಲ್ಲಿ ಅಂತ ಕೇಳಿ ಕುಮಾರಸ್ವಾಮಿ ಅವ್ರ ಹತ್ರ. ಈ ಸ್ಪೀಡ್ ಜುಗಾರಿ ದುಡ್ಡಲ್ಲಿ. ಜುಗಾರಿ ದುಡ್ಡು ಕಂಟ್ರೋಲ್ ಮಾಡೋದು ಯಾರು? ಇವರುಗಳೇ. ಹಾಗಿದ್ರೆ ಇವರೇ ಮುಖ್ಯಮಂತ್ರಿ ಆದರೆ ಹೆಂಗೆ? ತಪ್ಪ ನಾನು ಹೇಳಿದ್ದು? ಕುಚೋದ್ಯ ಅಂತ ಅನಿಸ್ಬೋದು ನಿಮಗೆ, ನಾಳೆ ಸತ್ಯ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬನ್ನಿ, ಮಾದೇಶ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, 4 FIR ಆಗುತ್ತೆ, ಚಾನ್ಸಸ್ ಇದೆಯಾ ರೌಡಿ ಶೀಟರ್ ಓಪನ್ ಮಾಡುವಂಥದ್ದು? ಜಯಪ್ರಕಾಶ್, ಖಂಡಿತವಾಗ್ಲೂ ಕೂಡ ಓರ್ವ ವ್ಯಕ್ತಿಯಿಂದ ಸಮಾಜಕ್ಕೆ ಆತಂಕ